ಇವತ್ತು ಬೈಂದೂರಲ್ಲಿ ಒಂದು ಉಗ್ರ ಹೋರಾಟ ಉಂಟು ಅಂತ ಹೇಳಿ ಈ ವೇದಿಕೆಗೆ ಬಂದಿರುವಂತ ನಮ್ಮ ಕನ್ನಡದ ಹೆಮ್ಮೆಯ ನಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕಿರಿಕ್ ಪಾರ್ಟಿಯಿಂದ ಕಾಂತಾರ ಮೂಲಕ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆಗಿರುವಂತ ಪ್ರಮೋದ್ ಶೆಟ್ಟಿ ಅವರು, ಒಮ್ಮೆ ಜೋರಾದ ಚಪ್ಪಾಳೆ. ಪ್ರಮೋದ್ ಶೆಟ್ಟಿ ಅವರಿಗೆ ವೇದಿಕೆಯಲ್ಲಿ ಗೌರವದ ಅಭಿನಂದನೆ. ಪ್ರಮೋದಣ್ಣ, ದಯವಿಟ್ಟು ವೇದಿಕೆಯ ಎದುರುಭಾಗದ ಆಸನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೈಂದೂರು ಉತ್ಸವದ ಪರವಾಗಿ ನಿಮಗೆ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರಮೋದ್ ಶೆಟ್ಟಿ ಅವರ ಅಭಿನಯದ ಲಾಫಿಂಗ್ ಬುದ್ಧ ಸಿನಿಮಾ OTT ಯಲ್ಲಿದೆ. ನೋಡದೇ ಇರೋರು ದಯವಿಟ್ಟು ನೋಡಿ. ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವಂತ ಒಂದು ಪಾತ್ರವನ್ನ ಅವರು ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಕುಂದ ಕನ್ನಡದ ಹೆಮ್ಮೆ ಪ್ರಮೋದ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ, ಈ ಹುಡುಗ ಮಿಸ್ ಆಗಿದ್ದಾನೆ. ಐ ಮೀನ್ ಅವರ ಪೇರೆಂಟ್ಸ್ ಎಲ್ಲಾದ್ರೂ ಹುಡುಕ್ತಾ ಇದ್ರೆ ದಯವಿಟ್ಟು ಕ್ಯಾಮ್ರಾದಲ್ಲಿ ವಿಡಿಯೋ LED ಯಲ್ಲಿ ಫೋಕಸ್ ಮಾಡಿ. ಪ್ರಿನ್ಸ್ಟನ್ ಅಂತ ಹೆಸರು. ದಯವಿಟ್ಟು ಇವನ ಪೇರೆಂಟ್ಸ್ ಅಥವಾ ಮನೆಯವರು ಯಾರಾದರೂ ಬಂದದಿದ್ರೆ ದಯವಿಟ್ಟು ಸ್ಟೇಜ್ ಹತ್ರ ಬಂದು ಅವನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ನೀವು ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸ್ಟೇಜಲ್ಲೇ ಇರ್ತಾನೆ, ಸ್ಟೇಜ್ ಪಕ್ಕದಲ್ಲಿ. ದಯವಿಟ್ಟು ಪ್ರಿನ್ಸ್ಟನ್ನ ಪೇರೆಂಟ್ಸ್ ಬಂದ್ರಾ? ಓಕೆ. ನಾನೇ ಹೇಳದವ್ರಿಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ತಡಾಯಿ ಬಂದೆ. ಯಾಕಂದರೆ ಬೆಂಗಳೂರಿಂದ ಬಂದೆ. 3 ದಿನಗಳ ಕಾಲ ದೀರ್ಘ ರಜೆ ಇದ್ದಿದ್ದರಿಂದ ಟ್ರಾಫಿಕ್ಕು ವಾಪಸ್ ಬೆಂಗಳೂರಿಗೆ ಹೋಗೋರು ಸಿಕ್ಕಾಪಟ್ಟೆ ಜನ ಇದ್ದರು. ಘಾಟ್ ಸೆಕ್ಷನ್ ಜಾಮ್ ಆಗಿತ್ತು, ಹಾಗಾಗಿ ಕ್ಷಮೆ. ಎರಡನೇದು, ಬೈಂದೂರು ಉತ್ಸವ ಅಥವಾ ಗುರುವಣ್ಣನ ಬಗ್ಗೆ. ಗುರುವಣ್ಣನ ನಾನು ಯಾವತ್ತೂ ಅವ್ರನ್ನ MLA ಥರ ನೋಡಲಿಲ್ಲ. ಅವ್ರನ್ನೊಬ್ಬ ಗೆಳೆಯನ ಥರ ನೋಡಿದ್ದೀನಿ. ವಯಸ್ಸಲ್ಲಿ ನನಗಿಂತ ಹಿರಿಯರೋ ಚಿಕ್ಕವರೋ ಗೊತ್ತಿಲ್ಲ ನನಗೆ. ಬಟ್ ಆ್ಯಸ್ ಎ ಫ್ರೆಂಡ್ ನಾನು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ದೆ ಅವ್ರ ಜೊತೆ. ಆ ಥರ ತರಲೆ ಮಾಡ್ತಾ ಸುಮಾರಷ್ಟು ವಿಚಾರಗಳು ಮಾತಾಡ್ತಾ ಇವತ್ತು ಈ ಬೈಂದೂರು ಉತ್ಸವನ ನೋಡ್ತಾ ಇದ್ದರೆ ನಾನು ಬರ್ತಾ ದಾರಿಲಿ ಕೇಳ್ತಾ ಬಂದೆ, ಅಥವಾ ಮೊನ್ನೆ ಅವ್ರನ್ನ ಮಾತಾಡಿದಾಗಲೂ ಸುಮಾರಷ್ಟು ವಿಚಾರಗಳು ಗೊತ್ತಾಯಿತು. ಉತ್ಸವ ಅಂದ ಕೂಡಲೇ ಒಂದು 4 ಡ್ಯಾನ್ಸು, ಒಂದು 4 ಹಾಡು, ಒಂದು ಯಾವುದೋ ಬ್ಯಾಂಡ್ ಕರೆಸೋದು, ಮ್ಯೂಸಿಕ್ ಹಾಕ್ಸೋದು, ಅವ್ರು ಹಾಡು ಹೇಳ್ತಾರೆ, ಜನ ಕುಣಿತಾರೆ. ಅಲ್ಲಿಗೆ ಉತ್ಸವವನ್ನು ಕೈದು ಮಾಡ್ತಾಯಿದ್ರು. ಸುಮಾರಷ್ಟು ಜಾಗದಲ್ಲಿ ಬೇರೆ ಬೇರೆ ಊರುಗಳಲ್ಲೂ ಕೂಡ ನಾನು ನೋಡಿರೋವಂಥದ್ದು. ಆದರೆ ಇಲ್ಲಿನ ಹುಡುಗರಿಗೆ, ಇಲ್ಲಿನ ಹೆಣ್ಣು ಮಕ್ಕಳಿಗೆ ಕೆಲಸ ಆಗಬೇಕು, ಜಾಬ್ ಫೇರ್ ನಡಿಬೇಕಿಲ್ಲಿ, ಅಥವಾ ಎಜುಕೇಷನಲ್ ಫೇರ್ ನಡಿಬೇಕು, ಕಾಲೇಜ್ಗಳು ಅಥವಾ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅದಕ್ಕೆ ಸೇರೋದಕ್ಕೆ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು, ಒಂದು ಚಾನಲ್ ಕಾಣಿಸ್ಬೇಕು ಅಂತ ಯೋಚನೆ ಮಾಡುವಂಥ ಶಾಸಕರಿದಾರಲ್ಲ, ಇವರು ಭಾಳ ಕಡಿಮೆ. ನಿಮಗೆ ಸಿಕ್ಕಿರೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಿ, ನನಗೂ ಸೇರಿ. ಬಟ್ ನಾನು ಇಲ್ಲಿರೋದಿಲ್ಲಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡ್ಲ. ಹೌದು, ಕ್ಷೇತ್ರ ಪಕ್ಕದ್ದು. ಇಲ್ಲ, ಹೆಂಡ್ತಿ ಮನೆ, ನಾನು ಅಳಿಯ ಇಲ್ಲಿಗೆ. ಎರಡನೇದಾಗಿ ನನಗೆ ಅನ್ನಿಸ್ತಾ ಇದ್ದಂಥ ಒಂದೇ ಒಂದು ಸಣ್ಣ ವಿಚಾರನ ಹೇಳಿ ಮಾತು ಮುಗಿಸ್ತೆ. ಯಾಕಂದರೆ ಸುಮಾರಷ್ಟು ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ನೀವು ಕೂಡ ಕಾಯ್ತಿರ್ತೀರಿ. ಒಂದು ಸಿನಿಮಾಯಿಂದ ಅಥವಾ ಒಂದು ಸೀರಿಯಲ್ಲಿಂದ ನೀವು ಪ್ರೇರಣೆ ತಗೋತೀರಿ ಅಂತ ಆದರೆ, ಈ ಥರದ ಉತ್ಸವಗಳಿಂದ, ಈ ಥರದ ಕಾರ್ಯಕ್ರಮಗಳಿಂದ ಪ್ರೇರಣೆಯನ್ನು ತಗೊಂಡು ಬೇರೆ ಊರಿಂದ ಬಂದವರು ಯಾರಾದರೂ ಇಲ್ಲಿದ್ದರೆ ನಿಮ್ಮ ಊರುಗಳಲ್ಲೂ ಕೂಡ ಇದೇ ಥರದ ಕಾರ್ಯಕ್ರಮಗಳನ್ನು ಮಾಡಿಸೋದಕ್ಕೆ ನೀವು ಮುಂದೆ ನಿಂತು ಕೆಲಸ ಮಾಡಬೇಕು. ಇಲ್ಲ ಅಂದರೆ ಹಳ್ಳಿಗಳು, ಗ್ರಾಮಗಳು ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಎಲ್ಲರೂ ಕಮಿಷನ್ ಬೇಸಿಸಲ್ಲಿ
ಪೊಲಿಟಿಷಿಯನ್ಸ್ ಎಷ್ಟೆಷ್ಟು ಮಾಡೋದು ಅಂತ ಲೆಕ್ಕ ಹಾಕೋ ಟೈಮಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಲೂ ಹೇಳ್ತೀನಿ. ಒಬ್ಬ ಪೊಲಿಟಿಕಲ್ ರಿವ್ಯೂವರ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇದ್ದೆ, ಅವನ್ನ ಮಾತ್ರ ಸ್ವಲ್ಪ ಫಾಲೋ ಮಾಡೋದು ನಾನು, ಯಾಕಂದರೆ ಭಾಳ ನಿಷ್ಠೂರವಾಗಿ ಪಕ್ಷಾತೀತವಾಗಿ ಮಾತಾಡುವಂಥ ಮನುಷ್ಯ. ಅವನು ಮೊನ್ನೆ ಗುರುರಾಜ್ ಗಂಟಿಹೊಳೆ ಅವ್ರ ಬಗ್ಗೆ ಒಂದು ಮಾತು ಹಾಕಿದ್ದ, ಅವ್ರ ಕಣ್ಣಿಗೆ ಬಿದ್ದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವನು ನೇರವಾಗಿ ಅದರಲ್ಲಿ ಹೇಳ್ತಾನೆ, ಮೀಡಿಯಾದವರು ದಯವಿಟ್ಟು ಯಾರ್ಯಾರೋ ಪೊಲಿಟಿಷಿಯನ್ಸ್ ಕಿತ್ತಾಡ್ಕೊಳ್ಳೋದು, ಜಗಳ ಆಡೋದು ಅಥವಾ ಅವ್ರು ಮಾಡೋ ಬೇಡದೇ ಇರೋ ಕಾರ್ಯಕ್ರಮಗಳನ್ನು ಅಥವಾ ತಪ್ಪುಗಳನ್ನು ಎತ್ತಿ ಹಿಡಿಯೋದಕ್ಕಿಂತ ನಿಜವಾದ ಒಬ್ಬ ಶಾಸಕ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಬೈಂದೂರಲ್ಲಿ, ದಯವಿಟ್ಟು ಅವರಿಗೆ ಲೈಮ್ ಲೈಟ್ನ ಕೊಡಿ, ಅವರನ್ನು ತೋರಿಸಿ ಅಂತ ಆ ಮನುಷ್ಯ ಮಾತಾಡ್ದ. ಅವರಿಗೂ ನನಗೂ ಸಂಬಂಧ ಇಲ್ಲ, ಅವ್ರು ಯಾರು ಅಂತಲೂ ನಂಗೆ ಗೊತ್ತಿಲ್ಲ, ಬಟ್ ನಾನು ಅವ್ರ ಕ್ರಿಟಿಕ್ ಆಗಿ ಅವ್ರನ್ನ ಫಾಲೋ ಮಾಡ್ತೀನಿ. ಭಾಳ ಖುಷಿಯಾಗೋದೇನು ಅಂದರೆ, ಇಲ್ಲಿ ಅವ್ರು ಹೇಳಿದ್ರು ಪ್ರಪಂಚದಾದ್ಯಂತ ಬೈಂದೂರು ಉತ್ಸವ ಹರಡಿದೆ ಅಂತ. ಇದು ಬೈಂದೂರು ಉತ್ಸವದಕ್ಕಿಂತ ಮುಂಚಿನ ಮಾತು ಹೇಳ್ತಾ ಇದ್ದೀನಿ, ನೀವು ಮಾಡಿರೋ ಕೆಲಸ ಕೂಡ ಪ್ರಪಂಚದಾದ್ಯಂತ ಹೋಗ್ತಾ ಇದೆ. ಸೊ ಈ ಇನ್ಸ್ಪಿರೇಷನ್ ನೀವು ತುಂಬ ಜನ MLAಗಳಿಗೆ ಅಥವಾ MP ಗಳಿಗೆ ನೀವು ಇನ್ಸ್ಪಿರೇಷನ್ ಆಗಿ ಅಂತ ಕೇಳ್ಕೊತಾ, ಇದೇ ಥರ ನಿಮ್ಮ ಕೆಲಸನ ಮುಂದುವರಿಸಿ, ನಾವು ಕೂಡ ನಮ್ಮ ಕೆಲಸನ ಮುಂದುವರಿಸ್ತೀವಿ. ನಮ್ಮ ಮೇಲೆ ಒಬ್ಬ ಸಣ್ಣ ಕಲಾವಿದನಾಗಿ ನೀವೆಲ್ಲರೂ ತೋರಿಸಿರುವಂಥ ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ಮಧ್ಯ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.